ಅಮ್ಮ ತುಂಬಾ ಮಮತೆಯ ಬೆಳೆಸಿ ತಂದೆ ಊಟ ಬಂದಿದ್ದೇನೆ. ನನಗೆ ನೀನು ಧನಿ 3 ದಿನಗಳಿಂದಲೂ ಊಟ ಮಾಡಿಲ್ಲ. ಹೀಗೆ ಉದಾಹರಣೆ ನೀವೇ ಹೇಳಿದನಿ, ನೀವೇ ಹೇಳಿ. ಲಿಂಗಜ, ನನ್ನ ಹೆತ್ತವನ್ನ ಜೊತೆಯಲ್ಲಿ ಆ ದೇವರು ನನ್ನನ್ನು ಕರೆದುಕೊಂಡು ಬಿಟ್ಟ. ಅಂತ ಮಾತನಾಡಬೇಡಿದ್ದೀನಿ, ಅಂತ ಮಾತನಾಡಬೇಡಿ. ನಿಮ್ಮಿಂದಲೇ ಈ ಮನೆಯ ಕೀರ್ತಿ ಕಂಗೊಳಿಸಬೇಕು, ನಿಮ್ಮಿಂದಲೇ ಈ ಮನೆಯ ವಂಶ ದೀಪ ಬೆಳಗಬೇಕು ದನಿ. ಹೌದು ಲಿಂಗಜ, ನನ್ನ ತಾಯಿ ಕೂಡ ಇದೇ ಮಾತನ್ನು ಹೇಳುತ್ತಿದ್ದರು. ದಯಾನಂದ, ನೀನು ಈ ಮನೆಯ ನಂದಾದೀಪವಪ್ಪ, ನನಗಿರುವವನು ನೀನೊಬ್ಬನೇ ಕುಲಪುತ್ರ. ಬೇಗನೆ ನಿನಗೆ ಮದುವೆ ಮಾಡಿ ನೀನು ನಿನ್ನ ಸತಿಯೊಡನೆ ಸಂತೋಷವಾಗಿರುವುದನ್ನು ಕಣ್ತುಂಬ ಕಾಣಬೇಕು, ಮೊಮ್ಮಗನನ್ನು ಎತ್ತಿ ಮುದ್ದಾಡಬೇಕಪ್ಪ ಅಂತ. ಆದರೆ ನನ್ನ ತಾಯಿ ತಾನ ಕಂಡ ಕನಸು ನನಸಾಗುವುದರೊಳಗೆ ಈ ಲೋಕದಿಂದ ದೂರ ಆಗಿ ಹೋದಳು. ಹೀಗಿರುವಾಗ ಅಂದಾಗ ನಾನು ಯಾರಿಗಾಗಿ ಬದುಕಬೇಕು, ಏತಕ್ಕಾಗಿ ಬದುಕಬೇಕು? ನನ್ನ ಸುಖ ಸಂತೋಷವನ್ನು ಕಂಡು ಆನಂದ ಪಡುವವರು ಯಾರಿದ್ದಾರೆ ಈ ಜಗದಿ? ನೀನೇ ಹೇಳು ಲಿಂಗಜ, ನೀನೇ ಹೇಳು. ಏಕೆ ದನಿ, ನಾನಿಲ್ಲವೇ? ಒಡ ಹುಟ್ಟಿದ ತಮ್ಮನಿಗಿಂತೂ ಹೆಚ್ಚಾದ ರವಿ ಇಲ್ಲವೇ? ಹೋಗಲಿ, ನಿಮ್ಮ ಕೈ ಹಿಡಿದು ಬಾಳ ಸಂಗಾತಿ ಆಗುವ ನಿಮ್ಮ ಪ್ರೀತಿಯ ಲತ ಇಲ್ಲವೇ? ಲಿಂಗಜ, ನನಗೆಲ್ಲ ಗೊತ್ತು ದನಿ. ನೀವು ಆ ಹುಡುಗಿಗೆ ಬರೆದ ಪ್ರೇಮ ಪತ್ರ, ಆ ಹುಡುಗಿ ನಿಮಗ ಬರೆದ ಪ್ರೇಮ ಪತ್ರ ಎಲ್ಲವೂ ನೋಡಿದ್ದೇನೆ ದನಿ. ಲಿಂಗಜ, ಅದು ಅದು ಬರೀ ಸಾಹಿತ್ಯ ವಿಮರ್ಶೆ ಅಷ್ಟೇ, ಪ್ರೇಮ ಪತ್ರವಲ್ಲ. ಅದು ಏನೇ ಇರಲಿ ದನಿ, ಆ ತಾಯಿ ಸಾಕ್ಷಾತ್ ಲಕ್ಷ್ಮಿ ಇದ್ದಾಗೆ. ಬೇಗನೆ ಅವಳ ಕೈ ಹಿಡಿದು ಈ ಮನೆಗೆ ಕರೆ ತಂದು ಬಿಡಿ, ಆಗ ನೋಡಿದನಿ ಈ ಮನೆ ಸ್ವರ್ಗ ಸ್ವರ್ಗದನಿ. ಆಗಲೇ ಲಿಂಗಜ, ಹಿರಿಯನಾದ ನಿನ್ನ ಆಶೀರ್ವಾದ ನನ್ನ ಮೇಲೆ ಇದ್ದರೆ ನನ್ನ ಬಾಳು ಬಂಗಾರವಾಗುವುದರಲ್ಲಿ ಸಂದೇಹವೇ ಇಲ್ಲ. ಹಾಗಾದರೆ ಬನ್ನಿ ಊಟಕ್ಕೆ. ಲಿಂಗಜ, ಲಿಂಗಜ, ನನಗೆ ಹಸಿವೆ ಇಲ್ಲ, ರಾತ್ರಿ ಊಟ ಮಾಡುತ್ತೇನೆ. ಬೇಕಿದ್ದರೆ ನಿನ್ನ ಸಂತೋಷಕ್ಕಾಗಿ ಒಂದು ಗ್ಲಾಸ್ ಹಾಲು ತೆಗೆದುಕೊಂಡು ಬಾ, ಕುಡಿಯುತ್ತೇನೆ. ಆಗಲಿದ್ದೀನಿ, ತರ್ತೀನಿ.
ನೋಡಮ್ಮ, ಈಗ ಅವರ ಮನಸ್ಸು ಸರಿಯಾಗಿಲ್ಲ. ನಾಳೆ ಬಂದು ಭೇಟಿಯಾಗಮ್ಮ. ಯಜಮಾನ್ರಿ, ಹಾಗೆಲ್ಲ ಮಾತಾಡಬೇಡಿ. ನಾನೀಗ ಅರ್ಜೆಂಟಾಗಿ ಅವ್ರನ್ನ ಕಾಣಲೇಬೇಕು. ಅವರನ್ನು ನೋಡದೆ ನಾನು ಹಾಗೆ ಮನೆಗೆ ಹೋದ್ರೆ ನಮ್ಮ ತಂದೆಯವರ ಮಣ್ಣಿಗೆ ನಾನು ಸಿದ್ಧತೆ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಎಂತ ಹಠ ಮಾರಿಯಮ್ಮ ನೀನು. ಈಗ ಅವರ ತಾಯಿ ಸತ್ತ ಚಿಂತೆಯಲ್ಲಿ ಅವರೇ ಕೊರಗುತ್ತಾ ಕುಳಿತಿದ್ದಾರೆ. ಅದರಲ್ಲಿ ನಿಮ್ಮಂಥವರ ಕಾಟ ಬೇರೆ. ಓ, ಕ್ಷಮಿಸಿ ಯಜಮಾನ್ರಿ, ಈ ವಿಷಯ ನನಗೆ ಗೊತ್ತಿರಲಿಲ್ಲ. ಇರಲಿ ಬಿಡಿ, ನಮ್ಮ ತಂದೆಯ ದೈವದಲ್ಲಿ ಏನಿದೆಯೋ ಅದೇ ಆಗಲಿ. ನಾನಿನ್ನು ಬರ್ತೀನಿ. ನಿಲ್ಲಮ್ಮ ಲಿಂಗಜ, ನನ್ನ ತಾಯಿ ಸತ್ತ ಚಿಂತೆಗೆ ನನ್ನಿಂದ ಬದುಕುಳಿಯಬೇಕಾದ ಅವರ ತಂದೆಯನ್ನು ಬಲಿ ತೆಗೆದುಕೊಳ್ಳುವುದು ಯಾವ ನ್ಯಾಯ? ಆಶಾ, ಏನಾಗಿದೆ ಅಮ್ಮ ಗುರುಗಳಿಗೆ? ನಮ್ಮ ತಂದೆಯವರು ಅಸ್ತಮ ರೋಗದಿಂದ ಬಳಲುತ್ತಿದ್ದಾರೆ. ಅಪ್ಪಾಜಿಯವರಿಗೆ ನಿನ್ನೆ ರಾತ್ರಿಯಿಂದ ಜಾಸ್ತಿ ಆಗಿರೋದರಿಂದ ನಿರಂಜನ್ ಹಾಸ್ಪಿಟ್ಲಿಗೆ ಅವ್ರನ್ನ ಅಡ್ಮಿಟ್ ಮಾಡಿದ್ವಿ. ಔಷಧ ಉಪಚಾರಕ್ಕಾಗಿ ಹಣ ಬೇಕಾಗಿತ್ತು. ಅದಕ್ಕೆ ತಂದೆಯವರು ನಿಮಗೆ ಈ ಲೆಟರ್ನ ಕೊಡು ಅಂತ ಹೇಳಿದ್ದಾರೆ. ತಗೊಳ್ಳಿ. ಲಿಂಗಜ, ಹಾಲು ತರ್ತೀನಿ ದನಿ. ಛೇ ಛೇ, ಎಂಥ ಮಾತು ಸರ್, ಎಂಥ ಮಾತು! ಈ ದಯಾನಂದ ಬದುಕಿರುವವರೆಗೂ ನೀವು ನಿರ್ಭಾಗ್ಯರೇ ಸರ್. ಆಶಾ, ತೆಗೆದುಕೊಳ್ಳಮ್ಮ ಈ ಹಣ. ನೋಡಮ್ಮ, ನಾನು ನಾಳೆ ಬಂದು ಗುರೂಜಿಯವರನ್ನ ಕಾಣ್ತೀನಿ ಅಂತ ಹೇಳಿ. ನಿಮ್ಮಿಂದ ತುಂಬ ಉಪಕಾರವಾಯಿತು ಜಮೀನ್ದಾರೆ. ಈ ನಿಮ್ಮ ಉಪಕಾರವನ್ನು ಯಾವ ಕಾಲಕ್ಕೂ ಮರೆಯಲ್ಲ. ನಾನಿನ್ನು ಬರ್ತೀನಿ. ದನಿ, ಹಾಲು. ಆಶಾ, ಹಾಲು ಕೊಡು ಲಿಂಗಜ. ಅಯ್ಯಯ್ಯೋ, ಬೇಡ ಜಮೀನ್ದಾರೆ. ನನಗೆ ಹಾಲು ಕುಡಿದುವುದಕ್ಕಿಂತ ಹೆಚ್ಚಾಗಿ ನನ್ನ ಹೊಟ್ಟೆ ತುಂಬಿದಂತಾಯಿತು. ಕುಡಿಯಲಾರದೆ ಅದು ಹೇಗಮ್ಮ ಹೊಟ್ಟೆ ತುಂಬುತ್ತೆ? ಆಶಾ, ಹಾಲೆಂದರೆ ಅಮೃತಕ್ಕೆ ಸಮಾನವೆಂದು ಹೇಳಿದ್ದಾರೆ ಹಿರಿಯರು. ಅದಕ್ಕಾಗಿ ಅದನ್ನು ತಿರಸ್ಕರಿಸಬಾರದು. ಕುಡಿದು ಹೋಗು. ಕೊಡು ಲಿಂಗಜ್ಜ. ಹಾಗಾದರೆ ತಾವು? ನಾನು ಕುಡಿಯುತ್ತೇನೆ. ಆಹಾ ಆಹಾ, ನನ್ನ ದನಿ ಸಂತೋಷ ಸಾಗ. ಅಂತೂ ಹಾಲು ಕುಡಿದಲ್ಲಪ್ಪ, ಸಂತೋಷವಾಯಿತು. ಇವತ್ತು ಸಂತೋಷವಾಯಿತು. ಈ ಹಾ ಜಮೀನ್ದಾರೆ, ನಾನಿನ್ನು ಹೋಗಿ ಬರ್ತೀನಿ. ನೋನು, ದಯಾನಂದ ಅಂತ ಕರೆದರೆ ಸಾಕು. ಅಯ್ಯಯ್ಯೋ, ಬೇಡ ಬೇಡ. ಎಷ್ಟೇ ಆಗಲಿ ತಾವು ದೊಡ್ಡವರು. ನಿಮ್ಮನ್ನು ಆ ರೀತಿ ಕರೆದ್ರೇ ಚಂದ. ಅದೆಲ್ಲ ನನ್ನ ತಾತ ಮುತ್ತಾತನವರ ಕಾಲದಲ್ಲಿತ್ತು, ನಮ್ಮ ಕಾಲದಲ್ಲೇನಿಲ್ಲ. ಸರಿ, ನಾನಿನ್ನು ಬರ್ತೀನಿ ದಯಾನಂದ್. ಹೋಗಿ ಬನ್ನಿ ಆಶಾ. ಅಣ್ಣ, ಅಣ್ಣಯ್ಯ, ರವಿ, ಅಣ್ಣ, ಇದೇ ರೀತಿ ಅದು ಎಷ್ಟು ದಿನ ಅಂತ ಮರುಗೋದು ಅಣ್ಣ? ನೀನು ಈ ರೀತಿ ಮಾಡುತ್ತಾ ಹೋದರೆ ನಿನ್ನ ಆರೋಗ್ಯದ ಗತಿ ಏನು? ನಿನ್ನನ್ನು ನಂಬಿದ ನನ್ನ ಗತಿ ಏನು? ಸಾವಿರಾರು ಜನರ ಕಾರ್ಮಿಕರ ಗತಿ ಏನು ಅಂತ. ಕಾರ್ಮಿಕರ ಗತಿ ಏನಾಗಿದೆ ಈಗ? ಅಣ್ಣ, ಅಮ್ಮ ತೀರಿ ಹೋದ ದಿನವೇ ಮಿಚ್ಚಿದ ಮಿಲ್ಲು ಇದುವರೆಗೂ ತೆರೆದಿಲ್ಲ. ಬಡ ಕಾರ್ಮಿಕರೆಲ್ಲರೂ ಕಣ್ಣೀರಿಡುತ್ತಾ ಕುಳಿತಿದ್ದಾರೆ. ಅವರಿಗೆ ನಿನ್ನೆದುರು ನಿಂತು ಮಾತನಾಡುವ ಶಕ್ತಿ ಮೊದಲೇ ಇಲ್ಲ. ಅವರಿಗೆ ನನ್ನನ್ನು ಪೀಡಿಸದೆ ಗತ್ಯಂತರವೇ ಇಲ್ಲ. ರವಿ ರವಿ, ಎಂತ ತಪ್ಪು ಮಾಡಿಬಿಟ್ಟಿಯೋ. ಛೇ, ಆ ಮ್ಯಾನೇಜರ್ ಚಂದ್ರನಾದರೂ ನನಗೆ ಹೇಳಬಾರ್ದೆ. ನೋಡು, ನೀನು ಈಗ ಸದ್ಯನೇ ಬ್ಯಾಂಕಿಗೆ ಹೋಗಿ ಕ್ಯಾಶ್ ತೆಗೆದುಕೊಂಡು ಬಂದು ಎಲ್ಲ ಕಾರ್ಮಿಕರಿಗೂ ಒಂದೊಂದು ತಿಂಗಳ ಅಡ್ವಾನ್ಸ್ ಕೊಟ್ಟು ಹಿಂದೆ ಮಿಲ್ ಓಪನ್ ಮಾಡಿ ವರ್ಕ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳ್ಬಿಡಪ್ಪ. ಅಣ್ಣ, ಇದು ನನ್ನಿಂದ ಆಗದ ಕೆಲಸ. ಯಾಕೋ, ನಿನಗೇನಾಯಿತು? ಅಣ್ಣ, ಅದು ಎಷ್ಟು ದಿವಸ ಅಂತ ನೀನು ಉಪವಾಸ ಮಾಡ್ತೀಯ? ನೀನು ಇವತ್ತು ನನ್ನ ಜೊತೆ ಊಟ ಮಾಡಿದರೆ ಮಾತ್ರ ನೀನು ಹೇಳಿದ ಕೆಲಸ ಮಾಡುತ್ತೇನೆ. ಒಳ್ಳೆ ವಿಚಿತ್ರ ಮನುಷ್ಯ ತಗೋಣಪ್ಪ ನೀನು. ಆಯಿತು, ನಡಿಯಪ್ಪ, ನಿನ್ನ ಜೊತೆಯಲ್ಲೇ ಊಟ ಮಾಡುತ್ತೇನೆ. ನಡೆಯಣ್ಣ, ಹೋಗೋಣ.